ದ್ರಾವಿಡ ಶೈಲಿಯಲ್ಲಿರುವಂಥ ಒಂದು ದೇವಸ್ಥಾನ ಇದು. ನೀವು ನೋಡ್ತಿದ್ದೀರಾ, ದೇವಸ್ಥಾನದ ದ್ವಾರ ಬಾಗಿಲು ಅಂದರೆ ಗೋಪುರದ ಕಂಬದಲ್ಲಿರುವಂಥ ಒಂದು ನರ್ತನ ಮಾಡ್ತಿರುವಂಥ ನರ್ತಕಿಯ ಕೆತ್ತನೆಯನ್ನು ನೋಡ್ತಾ ಇದ್ದೀರಾ. ಯಾವುದೇ ಜಾತಿ ಧರ್ಮ ಯಾವುದೇ ಭೇದವಿಲ್ಲದೆ ಈ ದೇವಸ್ಥಾನಕ್ಕೆ ಎಲ್ಲರ ಪ್ರವೇಶವಿದೆ. ನೀವು ನೋಡ್ತಾ ಇದ್ದೀರಲ್ಲ, ದೇವಸ್ಥಾನದಲ್ಲಿ ಇರುವಂತಹ ಕೆತ್ತನೆ 14 ಮತ್ತು 15ನೇ ಶತಮಾನದಲ್ಲಿ ಕೆತ್ತಿರುವಂತಹ ಒಂದು ದೇವಸ್ಥಾನ ಇದು. ಇದು ದ್ರಾವಿಡ ಶೈಲಿಯಲ್ಲಿರುವಂತಹ ದೇವಸ್ಥಾನ. ಚಿನ್ನದ ನಾಡು ಕೋಲಾರದ ಮಧ್ಯಭಾಗದಲ್ಲಿರುವಂತಹ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಅಥವಾ ಸೋಮೇಶ್ವರ ಸ್ವಾಮಿಯ ದೇವಸ್ಥಾನ. ನೀವಿಲ್ಲಿ ನೋಡ್ತಾ ಇರೋದು ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಇರುವಂತಹ ಗೋಪುರ, ಮತ್ತು ಇದು ದೇವಸ್ಥಾನದ ಮುಂದೆ ಇರುವಂಥ ಒಂದು ಸ್ತಂಭ. ಈ ಸ್ತಂಭದಲ್ಲಿರುವ ಕೆತ್ತನೆಗಳನ್ನು ನೋಡಿ ಎಷ್ಟು ಚೆನ್ನಾಗಿದೆ, ಯಾವ ಥರ ಇದೆ ಕೆತ್ತನೆಗಳನ್ನು. ಯಾವ ತಂತ್ರಜ್ಞಾನವೂ ಕೂಡ ಉಪಯೋಗಿಸದೆ ಬರೀ ಕೈಯಿಂದ ಕೆತ್ತಿರುವಂತಹ ಕೆತ್ತನೆಗಳು. ಇದು ನರಸಿಂಹ ಅಂದರೆ ಸಿಂಹದ ಮುಖದ ಥರ ಕೆತ್ತಿರುವಂತಹ ಕೆತ್ತನೆ ಇದು. ಇಲ್ಲಿ ಕೆಳಗಡೆ ಬಂದುಬಿಟ್ಟು ಬಳ್ಳಿಯ ಕೆತ್ತನೆ ಥರ. ಇಲ್ಲಿ ನೋಡಿ, ಇಲ್ಲಿಂದ ಮಳೆ ಬಂದರೆ ಮಳೆ ನೀರು ಹರಿದು ಬಂದು ಇಲ್ಲಿ ಒಂದು ತೂತ ಇದೆ, ನೀವು ನೋಡ್ತಿದ್ದೀರಲ್ಲ, ಈ ತೂತದ ಮುಖಾಂತರ ಕೆಳಗಡೆ ಬಂದು ಇಲ್ಲಿಂದ ಬರೋ ಥರ. ಇಲ್ಲಿ ನಾವೆಲ್ಲ ದೀಪ ಎಲ್ಲ ಹಚ್ಚಿಡ್ಬೋದು ದೀಪಾವಳಿ ಟೈಮಲ್ಲಿ, ಮತ್ತು ಏನಾದರೂ ಉತ್ಸವಗಳು ಜಾತ್ರೆ ಸಮಯದಲ್ಲಿ ಇಲ್ಲಿ ದೀಪಗಳನ್ನ ಹಚ್ಚಿಡ್ಬೋದು. ಎಷ್ಟು ಅದ್ಭುತವಾಗಿ ಎಷ್ಟು ಸೂಕ್ಷ್ಮವಾಗಿ ಕೆತ್ತಿದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಾ. ಶ್ರೀ ಸೋಮನಾಥೇಶ್ವರ ಗರ್ಭಗುಡಿಯ ಮುಂದೆ ಇರುವಂತಹ ನಂದಿ ವಿಗ್ರಹ, ಕಲ್ಲಿನಲ್ಲಿ ಕೆತ್ತಿರುವಂತಹ ಒಂದು ನುಣುಪಾದ ಕಲ್ಲಿನಲ್ಲಿ ಕೆತ್ತಿರುವಂತಹ ನಂದಿ ವಿಗ್ರಹ. ಸೋಮೇಶ್ವರ ದೇವಸ್ಥಾನವು 14ನೇ ಶತಮಾನದ ವಿಜಯನಗರ ದ್ರಾವಿಡ ಶೈಲಿಯಲ್ಲಿ ಇದನ್ನು ನಿರ್ಮಾಣ ಮಾಡಿದರೆ. ಹಿಂದೂ ದೇವರಾದ ಶಿವನಿಗೆ ಪ್ರಾಮುಖ್ಯತೆಯನ್ನು ಕೊಡುವಂತಹ ದೇವಸ್ಥಾನ. ಆದ್ದರಿಂದ ಇದನ್ನು ಸೋಮೇಶ್ವರ ಅಂತಲೇ ಪೂಜಿಸ್ತಾರೆ. ಸೋಮೇಶ್ವರ ದೇವಸ್ಥಾನ ಅಂತಲೇ ಇದು ಪ್ರಖ್ಯಾತಿ ಆಗಿದೆ. ಈ ದೇವಸ್ಥಾನದ ಸ್ತಂಭದ ಮುಖ ಮಂಟಪ ಏನು ಹೇಳ್ತಾರೆ, ಸ್ತಂಭದ ಮುಖ ಮಂಟಪ, ಇಲ್ಲಿ ಭಕ್ತಾದಿಗಳು ಬಂದ ತಕ್ಷಣ ಅವರನ್ನು ತುಂಬ ಆಕರ್ಷಣೆ ಮಾಡುತ್ತೆ. ಮತ್ತು ದೇವಸ್ಥಾನದ ಗರ್ಭಗುಡಿಯ ಒಳಗಡೆ ಹೋಗ್ತಾ ಇದ್ದರೆ ನಮಗೆ ದೇವಸ್ಥಾನದ ಸೋಮನಾಥೇಶ್ವರನ ಎದುರುಗಡೆ ಇರುವಂತಹ ನಂದಿ ವಿಗ್ರಹ ಕಂಡುಬರುತ್ತೆ. ಮತ್ತು ನೀವು ಇಲ್ಲಿ ಕೆಳಗಡೆ ನೋಡ್ತಾ ಇದ್ದೀರಲ್ಲ, ಕೆಳಗಡೆ ಆನೆಯನ್ನು ಕೆತ್ತಿದ್ದಾರೆ. ಇದೆಲ್ಲ ಕೆಳಗಡೆ ಆನೆಗಳು. ಮತ್ತು ಇದು ಬಂದು ಒಂದು ಹೂವಿನ ಅಲಂಕಾರದ ಕೆತ್ತನೆ. ಇಲ್ಲಿ ನೀವು ಮೇಲ್ಗಡೆ ಕಂಬಗಳಲ್ಲಿ ನೋಡ್ಬೋದು, ನೀವು ಋಷಿ ಮುನಿಗಳು ಮತ್ತು ತಾಳ, ಹಂಸ ಇದರ ಕೆತ್ತನೆಗಳು ಸಹ ಕೆತ್ತಿದ್ದಾರೆ. ಇಲ್ಲಿ ನೀವು ನೋಡ್ತಿದ್ರಲ್ಲ, ಋಷಿ ಮುನಿಗಳ ಕೆತ್ತನೆ ಇದು. ಇಲ್ಲಿ ಒಬ್ಬರು ಋಷಿ ನಿಂತಿರೋದು, ಅಲ್ಲಿ ಅವರು ನಮಸ್ಕಾರ ಮಾಡಿ ಕೂತಿರೋದು, ಮತ್ತು ಮೇಲ್ಗಡೆ ಇರುವಂತಹ ಋಷಿ ಮುನಿಗಳು ತಪಸ್ಸು ಮಾಡ್ತಾ ಇರೋದು. ಅದ್ರ ಮೇಲ್ಗಡೆ ಫುಲ್ಲು ಮೇಲ್ಗಡೆ ತುದಿನಲ್ಲಿ ಕಮಲದ ಆಕಾರವನ್ನು ಕೂಡ ಕೆತ್ತಿದ್ದಾರೆ. ಮತ್ತು ಈ ಕಂಬದಲ್ಲಿ ಸಿಂಹದ ಮೇಲೆ ಕುಳಿತು ಸವಾರಿ ಮಾಡ್ತಾ ಇರುವಂಥ ಒಂದು ರಚನೆಯನ್ನು ಕೂಡ ಕೆತ್ತಿದ್ದಾರೆ. ಈ ದೇವಸ್ಥಾನದ ಗೋಪುರ ಏನಿದೆ, ಗೋಪುರವನ್ನು
ಕಲ್ಲು ಮತ್ತು ಗಾರೆಗಳಿಂದ ನಿರ್ಮಾಣ ಮಾಡಿದ್ದಾರೆ. ಕೆಳಭಾಗ ಏನಿದೆ ನೀವು ನೋಡ್ತಿದ್ರಲ್ಲ, ಕೆಳಭಾಗ ಬಂದು ಕಲ್ಲಿನಿಂದ ನಿರ್ಮಿಸಿದ್ದಾರೆ. ಮೇಲ್ಭಾಗದ ಗೋಪುರ ಬಂದು ಕಲ್ಲು ಮತ್ತು ಗಾರೆಗಳಿಂದ ನಿರ್ಮಾಣ ಮಾಡಿದ್ದಾರೆ. ಸೋಮನಾಥೇಶ್ವರ ದೇವಸ್ಥಾನದ ನೈಋತ್ಯ ಭಾಗದಲ್ಲಿ ಅಂದರೆ ಸ್ವಲ್ಪ ಹಿಂದೆಗಡೆ ಒಂದು ಕಲ್ಯಾಣ ಮಂಟಪವನ್ನು ಸಹ ನಿರ್ಮಾಣ ಮಾಡಿದ್ದಾರೆ. ನೀವು ನೋಡ್ತಿದ್ದೀರಲ್ಲ, ಇದು ಕಲ್ಯಾಣ ಮಂಟಪ. ಈ ಕಲ್ಯಾಣ ಮಂಟಪದಲ್ಲಿ ಕೆಲವೊಂದು ಹೂಬಳ್ಳಿಗಳನ್ನು ಕೆತ್ತನೆ ಮತ್ತು ರಾಮನ ಕಪಿಗಳು ಏನಿದ್ವು ವಾನರ ಸೈನ್ಯ ಅದರ ಕೆತ್ತಿದ್ದಾರೆ. ಮತ್ತು ಶಿವನ ಮೂರ್ತಿಗಳು, ಭೈರವ ಮೂರ್ತಿಗಳು ಮತ್ತು ಗಿಳಿಗಳು, ಈ ಥರ ತುಂಬ ಕೆತ್ತನೆಗಳು ಸಹ ಈ ಮಂಟಪದಲ್ಲಿ ಇದೆ. ಇದನ್ನು ರಿಸ್ಟ್ರಿಕ್ಟೆಡ್ ಮಾಡಿದ್ದಾರೆ. ಮಂಟಪದ ಮೇಲೆ ಮಂಟಪದ ಒಳಗಡೆ ಯಾರೂ ಹೋಗೋ ಹಾಗಿಲ್ಲ. ಹಾಗಾಗಿ ನಾವು ಒಳಗಡೆ ಹೋಗಲಿಲ್ಲ, ಹೊರಗಡೆಯಿಂದನೇ ವಿಡಿಯೋ ಮಾಡ್ಕೊತಾ ಇದ್ದೀವಿ. ನೀವು ನೋಡ್ತಿದ್ದೀರಲ್ಲ ವಿಡಿಯೋದಲ್ಲಿ ಕಂಬದಲ್ಲಿನ ಕೆತ್ತನೆ ನೋಡಿ, ಬಳ್ಳಿಗಳ ಕೆತ್ತನೆ ಮಾಡಿದ್ದಾರೆ ಆಯಿತಾ. ಮತ್ತು ಇಲ್ಲಿ ಕೆಳಗಡೆ ಬಂದು ಋಷಿಮುನಿಗಳ ಕೆತ್ತನೆ ಮಾಡಿದ್ದಾರೆ. ಫುಲ್ಲು ಕೆಳಗಡೆ ಬಂದರೆ ನೀವು ಒಂದು ದೇವಸ್ಥಾನದ ಏನು ಆಕಾರ ಇರುತ್ತೆ ಆ ಥರದಲ್ಲಿ ಒಂದು ಕೆತ್ತನೆ ಮಾಡಿದ್ದಾರೆ. ಮತ್ತು ನರ್ತಕಿಯರು, ದೈವ ನರ್ತಕಿಯರು ಯಾರಿರ್ತಾರೆ ಅವ್ರನ್ನ ಕೂಡ ಪ್ರತಿ ಕಂಬದಲ್ಲೂ ಕೆತ್ತಿದ್ದಾರೆ. ಸೋಮನಾಥೇಶ್ವರ ಅಂದಮೇಲೆ ಈಶ್ವರ ಇದ್ಮೇಲೆ ಪಾರ್ವತಿನೂ ಕೂಡ ಇರಲೇಬೇಕಲ್ವ. ಹಾಗಾಗಿ ಸೋಮನಾಥೇಶ್ವರನ ಪಕ್ಕದಲ್ಲಿ ಉತ್ತರ ಭಾಗದಲ್ಲಿ ಶ್ರೀ ಪಾರ್ವತಿ ದೇವಿಯ ದೇವಸ್ಥಾನವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ನೀವು ಒಳಗಡೆ ನೋಡ್ತಿದ್ದೀರಲ್ಲ, ಪಾರ್ವತಿ ದೇವಿ. ಎಲ್ಲರೂ ಇಲ್ಲಿಂದನೇ ನಮಸ್ಕಾರ ಮಾಡ್ಕೊಳ್ಳಿ, ತಾಯಿಯ ದರ್ಶನ ಪಡ್ಕೊಳ್ಳಿ. ಗರ್ಭಗುಡಿಯ ಒಳಗಡೆ 8 ಕಂಬಗಳಿವೆ. ಇಲ್ಲಿ ಯಾವುದೇ ತರಹ ಆಡಂಬರದ ಕೆತ್ತನೆ ಮಾಡಿಲ್ಲ, ಸರಳವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ, ಗರ್ಭಗುಡಿಯ ಮಂಟಪದಲ್ಲಿ ನೃತ್ಯಗಾರ್ತಿಯರು ಅವ್ರನ್ನ ಕೆತ್ತನೆ ಮಾಡಿದ್ದಾರೆ 2 ಭಾಗದಲ್ಲೂ. ಮತ್ತು ಇಲ್ಲಿ ಸಾಧಾರಣವಂಥ ಕಂಬಗಳು, ಯಾವುದೇ ರೀತಿಯ ಆಡಂಬರದ ಕೆತ್ತನೆಯನ್ನು ಮಾಡಿಲ್ಲ. ಒಳಗಡೆ ಇರುವಂತಹ ಮಂಟಪದಲ್ಲಿ ಇರುವಂತಹ ಕಂಬದಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ. ಹೊರಗಡೆ ಇರುವಂತಹ ಕಂಬದಲ್ಲಿ ಯಾವುದೇ ರೀತಿ ಕೆತ್ತನೆಯನ್ನು ಮಾಡಿಲ್ಲ. ಇಷ್ಟೊತ್ತು ನಾನು ಹೇಳಿದ್ನಲ್ಲ, ಅದು ಈ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರೋವಷ್ಟು ಮಾಹಿತಿ. ಬೇರೆ ಯಾರಾದರೂ ಬಂದಿದ್ದರೆ ಅವ್ರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ತಿಳ್ಕೊಂಡಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೋಸ್ಕರ ಇನ್ನಷ್ಟು ಒಳ್ಳೊಳ್ಳೆ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.